ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತಾತನ ಮನೆ ಕರ್ಕೊಂಡು ಬಂದಿದ್ದಾಯಿತು, ಬಟ್ ಇವಾಗಲೂ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋವಾಗ್ತೈತಾ? ಅದು ಸೂಜಿ ನರ ಹೇಗಿದ್ದೀರಾ? ಇನ್ನೂ ಚೆನ್ನಾಗಿದ್ದೀವಿ. ಏನು ಏನಿಲ್ಲ, ಜ್ವರ ಇಲ್ಲ, ಚಳಿ ಇಲ್ಲ, ಏನಿಲ್ಲ. ಅದೇ ಒಂದು ನರ್ಕದಾಗಿದೆ ಅಷ್ಟೇ, ಏನಿಲ್ಲ. ಗಾಡಿ ತಗೊಂಡ್ರೆ ಗಾಡಿ ತೊಗೊಳಕ್ಕಾಗಲಿಲ್ಲ. ಗಾಡಿ ಗಾಡಿ ಚಿಕ್ಕ ಸೇರು ಗಾಡಿ ತಾನೇ. ನೋಡೋಣ. ಯಾವ ಊರು? ಹಾಸನ್ಗೆ ಹೋಗೋಣ, ರಾಯಕೊಪ್ಲುಗ? ಯಾವ ಊರಿಗೆ ಹೋಗೋಣ? ಗಾಡಿ ಯಾವ ಊರಿಗೆ ನೋಡಿ, ಯಾವ ಊರಿಗೆ? ಇಲ್ಲ ಆಚೆ ಕಡೆ, ಆಚೆ ಕಡೆನಾ? ಅದು ಅಲ್ಲೇ ಇದೆಯಲ್ಲ. ಅಲ್ಲ ಐತಲ್ಲ, ನಡಿ ಹೋಗೋಣ. ನಮ್ಮ ತಾತಪ್ಪನ ಕರ್ಕೊಂಡು ಶೇವಿಂಗ್ ಮಾಡ್ಕೋಬೇಕು. ಶೇವಿಂಗ್ ಮಾಡ್ಕೋಬೇಕು, ಸ್ನಾನ ಮಾಡ್ಕೋಬೇಕು. ಎಷ್ಟು ಕೆಜಿ ಆಯ್ತಪ್ಪೋ ನಮ್ಮ ತಾತ. ಮುಖಕ್ಕೆ ಹಾಕಿದ್ರೆ ಅಲ್ವಾ? ಬಂದ್ರು 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 ಬಂದ್ರು. ಆಯ್ತಾ? ಆಯ್ತು. ನಡ್ರಿ. ಅವ್ರ ಜೊತೆ ಅವ್ರ ಆಸ್ತಿ ಬೇರೆ. ಜೋರ್ ಲಗಾಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮನೆಯಲ್ಲಿ ಪೇಷಂಟ್ ಇದ್ದಾರೆ ಅಂತ ನಾವು ಬೇಜಾರಿಂದ ಯಾವಾಗಲೂ ಇರೋದಕ್ಕಾಗತ್ತಾ? ಇಲ್ಲ, ಎಲ್ರಿಗೂ ಬೇಜಾರು. ಅವಾಗ ಯಾಕೆ ಸುಮ್ಮನೆ ಅಂದ, ನಮಗೆ ಹೆಂಗಾಗುತ್ತೆ, ನಾವು ಖುಷಿಯಿಂದ ಇದ್ದೀವಿ ಅಪ್ಪ ಅಷ್ಟೇ. ಇನ್ನು ವೀಲ್ ಚೇರ್ ಬೇಕಾಗುತ್ತೆ ತಾತನಿಗೆ ಓಡಾಡೋದಕ್ಕೆ, ಬಟ್ ಅದು ಬರೋದಕ್ಕೆ 1 ವಾರ ಬೇಕು. ಅಲ್ಲಿ ತನಕ ನಾವು ಇದರಲ್ಲೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕೆ ಬೇಡ ಬಾತ್ರೂಮು? ಮೂಕೆಲ್ಲ ಹೋಗ್ಬೇಕಲ್ಲ ಅಂತ. ತಲೆಗೆ ಮೈಗೆಲ್ಲ ನೀರ್ ಹಾಕೋಣ, ಕಾಲು ಅತ್ಲಗಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಬೇಗ ಹುಷಾರಾಗ್ತೀರಾ. ಸ್ನಾನ ಮಾಡಿಲ್ಲ ಅಂದ್ರೆ ಹುಷಾರಾಗಕ್ಕಿಲ್ಲ. ನಡಿ ನಡಿ ನಡಿ, ಸ್ನಾನಕ್ಕೆ ಹೋಗೋಣ. ವೆರಿ ಗುಡ್, ಗುಡ್ ಬಾಯ್. ಉದ್ದಕ್ ಮಾಡಿ, ಕಾಲು ಉದ್ದಕ್ ಮಾಡ್ಬೇಕು. ಸೇರು ಬಿಗಿ 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 ಮಾಡಿ ಆಮೇಲೆ ಅಯ್ಯೋ ಬಿಗಿ ಹೋಯ್ತಂತ ಹತ್ರ ನಾನೇನ್ ಮಾಡಿದ್ವಿ. ಏನು ಆಗ್ತದೆ ಬಿಗಿ ಮಾಡಮ್ಮ. ದೊಡ್ಡವ್ರು ಆಗ್ತಾ ಆಗ್ತಾ ಹೆಂಗೆ ಮಕ್ಕಳು ಥರ ಆಗಿಬಿಡ್ತಾರಲ್ವ. ತಾತಂಗಂತೂ ನನ್ನ ಮಾತು ಕೇಳ್ತಾರಪ್ಪ, ಅರ್ಥ ಮಾಡಿಸ್ಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ಕಷ್ಟ, ಬಟ್ ಹೇಳಿದ ಮಾತು ಕೇಳ್ತಾರೆ, ಪರವಾಗಿಲ್ಲ. ಇನ್ನೇನೇ ಇದ್ರೂ ಅಪ್ಪಾಜಿ ಡ್ಯೂಟಿ ಶುರು. ಅವ್ರನ್ನ ಫ್ರೆಶನ್ ಅಪ್ ಮಾಡಿಸಿ ಕಳಿಸ್ತಾರೆ. ಸ್ವೀಟು ಭಾಳ ಇಷ್ಟ. ಸ್ವೀಟ್ ಅಂದರೆ ಅಟ್ಲೀಸ್ಟ್ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ. ತಿನ್ನಿ. ನೀನು ನನಗೈತೆ, ನನಗೈತೆ. ಟಿ ವಿ ಹಾಕ್ಲಾ? ಸೊ ತಾತಂದು ಆಯಿತಾ? ಇನ್ನೇನಿದ್ರು ನಾನು ಬೇಗ ಫ್ರೆಶನ್ ಅಪ್ ಆಗಬೇಕು. ಅದಾದಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಇವತ್ತು ನಾನು ಹೇರ್ ವಾಶ್ ಮಾಡೋದಕ್ಕೆ ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯ್ಶ್ಚರ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಯಿತಾ? ಇದು ನಿಮಗೆ ಡ್ರೈ ಆ್ಯಂಡ್ ಫ್ರಿಝಿ ಆ್ಯಂಡ್ ಡ್ಯಾಮೇಜ್ ಕೂದಲಿದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೆಲಾನ್ ಲೈಕ್ ಶೈನಿ ಫಿನಿಶ್ ಸಿಗುತ್ತೆ. ನನ್ನ ಹೇರ್ ರಿಸಲ್ಟ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ನಾನು ಬ್ಲೋ ಡ್ರೈಯರ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಕೋಲ್ಡ್ ಆಗಿದ್ದರಿಂದ ನನಗೆ ಆದಷ್ಟು ಬೇಗ ಡ್ರೈ ಆಗಲಿ ಅಂತ. ಹೀಟ್ ರೆಸಿಸ್ಟೆಂಟ್ ಸಿರಮ್ನ ಹಾಕ್ತೀನಿ ಅಥವಾ ಮಿಸ್ಟನ್ನ ಅಪ್ಲೈ ಮಾಡ್ತೀನಿ. ಹಾಗೆಯೇ ಈ ಥರ ಬ್ರಷ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ. ಬಿಕಾಸ್ ನಾರ್ಮಲ್ ನಾವು ಕೋಮ್ನ ಯೂಸ್ ಮಾಡಿದ್ರೆ ಕೂದಲು ಡ್ಯಾಮೇಜ್ ಆಗುತ್ತೆ ವೆಟ್ ಹೇರ್ಗೆ. ಈ ಒಂದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರಲ್ಲಿ ಜೋಜೋಬಾ ಆಯಿಲ್ ಇದೆ, ರಿಚ್ ಇನ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಇಟ್ ಆ್ಯಕ್ಟ್ಸ್ ಎಸ್ ನ್ಯಾಚುರಲ್ ಮಾಯ್ಶ್ಚರೈಸರ್. ಕೂದಲನ್ನ ನರಿಷ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ. ಸಾಫ್ಟ್ ಆ್ಯಂಡ್ ಶೈನಿ ಆಗಿರೋಂಥ ಕೂದಲು ನಮ್ದಾಗುತ್ತೆ. ಇನ್ನು ವೈಟಮಿನ್ ಇ ಇರೋದ್ರಿಂದ ಹೈಡ್ರೇಟ್ಸ್ ಆ್ಯಂಡ್ ರೆಜ್ಯುನೇಟ್ಸ್ ಡ್ರೈ ಆ್ಯಂಡ್ ಫ್ಲೇಕಿ ಸ್ಕ್ಯಾಲ್ಪ್. ಯಾಕಂದ ಬಾಸ್ ಲೇಡಿ ನಾನು? Because you are the boss. So cute. ಇಂಜೆಕ್ಷನ್ ಕೊಟ್ಟೋದ್ರ? ಇಲ್ಲ, ಬಂದಿಲ್ಲ. ಸುಮ್ಮನೆ ಹೇಳಿದೆ, ಮದುವೆ ಆಗಿ 5 years ಆಯ್ತಲ್ವ, ನೋಡೋಣ ಹೆಣ್ಮಕ್ಳು ಕ್ಲಿಪ್ ಹಾಕೋದಕ್ಕೆ ಬರುತ್ತಾ ಅಂತ. ಹಾಕಿ ಅಂತ ಟ್ರೈ ಮಾಡಿದ್ರು 2-3 ಸತಿ ಫೇಲ್ ಆಯಿತು. ಬಟ್ ಆಮೇಲೆ ಚೆನ್ನಾಗಿ ಹಾಕಿದ್ರು. ನೈಸ್ ಅಲ್ವಾ? ವೆರಿ ಗುಡ್. ಬಾಯ್. ಸೂಪರ್.
ಇನ್ನೊಂದು ವಿಚಾರ ಏನು ಅಂದರೆ ಶ್ಯಾಂಪೂದು pH ಲೆವೆಲ್ನ ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇಫ್ ದಿಸ್ ಇಸ್ ಗುಡ್ ಫಾರ್ ಯೋರ್ ಹೇರ್ ಆರ್ ನಾಟ್. ಐಡಿಯಲ್ ಆಗಿ 4.5 to 5.5 ಇರಬೇಕು. ಸೊ ನಾನು ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯ್ಶ್ಚರ್ ಶ್ಯಾಂಪೂನ ಹಾಕಿ ಟೆಸ್ಟ್ ಮಾಡಿದಾಗ pH ಸ್ಟ್ರಿಪ್ ಯೂಸ್ ಮಾಡಿ ಸೇಮ್ ಯೆಲ್ಲೋ ಕಲರೇ ಇತ್ತು. ಸೊ ವಿಚ್ ಮೀನ್ಸ್ ಇದು ನಮ್ಮ ಕೂದಲಿಗೆ ಐಡಿಯಲ್ ಆಗಿರುವಂಥ ಶ್ಯಾಂಪೂ ಅಂತ. ಇನ್ನು ಇದರ ಕಾಸ್ಟ್ ಬಂದುಬಿಟ್ಟು $399. ಶ್ಯಾಂಪೂನ ನೀವು ವೆಟ್ ಹೇರ್ ಆ್ಯಂಡ್ ಸ್ಕ್ಯಾಲ್ಪಲ್ಲಿ ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಅದನ್ನು ರಿನ್ಸ್ ಮಾಡಿಬಿಟ್ಟು ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯ್ಶ್ಚರ್ ಕಂಡೀಷ್ನರ್ನ ಅಪ್ಲೈ ಮಾಡಿ ಫೋಕಸಿಂಗ್ ಆನ್ ಮಿಡ್ ಲೆಂತ್ ಆ್ಯಂಡ್ ಎಂಡ್ಸ್. ನಿಮಗೂ ಸ್ಮೂತ್ ಶೈನಿ ಆ್ಯಂಡ್ ಫ್ರಿಸ್ಟಿ ಹೇರ್ ಬೇಕು ಅಂದರೆ ಟ್ರೈ ಮಾಡಿ ಬಿ ಬ್ಲಂಟ್ ಅವರ ಈ ಒಂದು ಇಂಟೆನ್ಸ್ ಮಾಯ್ಶ್ಚರ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ನನ್ನ ಕೂಪನ್ ಕೋಡ್ VW2025 ಅಂತ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 20% ಆಫರ್ ಇವರ ವೆಬ್ಸೈಟಲ್ಲಿ. ಹಾಗೆಯೇ ಈ ಒಂದು ಪ್ರಾಡಕ್ಟ್ ಅಮೆಝಾನ್, ಐಕಾ ಆ್ಯಂಡ್ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ. ಇದು ನನ್ನ ದೀಪುವ ಬೆಡ್ರೂಮಲ್ಲಿರುವಂಥ ಒಂದು ಪುಟ್ಟು ನಮ್ಮ ಪ್ರೀತಿಯ ಕಾರ್ನರ್. ಇನ್ನು ಲಂಚ್ ಆ್ಯಂಡ್ ಡಿನ್ನರ್ಗೆ ಇವತ್ತು ಚಿಕನ್ ಹಾಗೆಯೇ ಫಿಶ್ ಮಾಡಬೇಕು ಅಂತ, ಬಿಕಾಸ್ ಮನೆಯವರೆಲ್ಲ ಬರ್ತಾ ಇದ್ದಾರೆ, ತಾತನ ನೋಡಬೇಕು ಅಂತ. ಇಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರಲ್ವ, ಹೇಗಾಗಿದ್ದಾರೆ ಅಂತ. ಅಣ್ಣ, ಅತ್ತಿಗೆ, ಆದಿ ಅವ್ರ ಫ್ಯಾಮಿಲಿ, ಹಾಗೆಯೇ ಮಾಮ ಮಾಮಿಯವರು ಎಲ್ಲರೂ ಬಂದು ನೋಡಬೇಕಂತ ಆಸೆ. ತಾತನೂ ಕೇಳ್ತಾ ಇರ್ತಾರೆ ಎಲ್ರೂ ಯಾಕೆ ಬಂದಿಲ್ಲ ಅಂತ. ಇನ್ನು ಅಪ್ಪ ಅಮ್ಮ ಫೋನ್ ಮಾಡಿದಾಗ ಬರೋದು ಬೇಡ ಅನ್ನೋ ದೂರದಲ್ಲಿದ್ದಾರಲ್ಲ, ಹುಷಾರಾಗಿದ್ದೀನಿ ಅಂತ ಹೇಳು ಅಂತಾರೆ. ಒಂದಿನ ತುಂಬ ಬೇಜಾರಾಗುತ್ತೆ ಅವ್ರಿಗೆ, ಬಿಕಾಸ್ ತಾತ ಏನು ಮಾಡ್ತಾಯಿದ್ರು ಗೊತ್ತಾ, ಇಡೀ ದಿನ ಟಿ ವಿ ನೋಡೋರು. ನಾನು ಅವ್ರಿಗೆ ರಾಜ್ಕುಮಾರ್ ಸಿನಿಮಾ ಹಾಕ್ಕೊಟ್ರೆ ಅದನ್ನು ನೋಡ್ತಾರೆ. ಇಲ್ಲ ಅಂದರೆ ನಮ್ಮ ಮನೆ ಕೆಳಗಡೆ ಜಾಗ ಇದೆಯಲ್ಲೋ ನಡ್ಕೊಂಡು ಹೋಗೋದಕ್ಕೆ, ಆ ರೋಡಲ್ಲೆಲ್ಲ ನಡ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಳ್ತಾರೆ, ಬೆಂಚಲ್ಲಿ ಬರ್ತಾರೆ, ಸೆಕ್ಯೂರಿಟಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಟೈಮ್ ಪಾಸ್ ಆಗ್ತಾಯಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ, ಅವರೆಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ. ಎಲ್ಲರಿಗೂ ಈ ಥರ ಆಗೋದು ಸಾಮಾನ್ಯ. ಹುಷಾರಿಲ್ಲದೆ ಇದ್ದಾಗ ಮನೆಯಲ್ಲಿ ಕಟ್ಟಾಗ್ದಂಗೆ ಆಗುತ್ತೆ. ಪ್ಲಸ್ ಮೆಡಿಸಿನ್ಸ್, ನೋವು ಹೇಗಾಗುತ್ತೆ ಮನೆ, ಪೀಸ್ ಆಫ್ ಮೈಂಡ್ ಆಗಿರ್ಬೋದು, ನಮಗೆ ಆಗುವಂಥ ಭಾವನೆಗಳು. ತುಂಬ ಬೇಜಾರಲ್ಲಿರ್ತಾರೆ ಅಲ್ವಾ. ಅವ್ರಿಗೂ ಹಾಗೆ ಆಗಿದೆ ಪಾಪ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮ್ಮ ಪ್ರೀತಿಯ ವಿಶಸ್ನ ನೋಡಿ, ಮೆಸೇಜಸ್ನ ನೋಡಿ ತುಂಬ ಖುಷಿ ಆಯಿತು ಗೊತ್ತಾ. ತಾತ ಬೇಗ ಹುಷಾರಾಗಲಿ. ಆ್ಯಂಡ್ ನಿಮ್ಮ ಫ್ಯಾಮ್ಲಿನಲ್ಲೂ ಇದೇ ರೀತಿ ಆಗಿತ್ತು. ನಿಮ್ಮ ಸಜೆಷನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಶೇರ್ ಮಾಡ್ತಾ ಇದ್ರಿ. ಇವತ್ತು ಮೀನು ಸಾರು ಮಾಡ್ತಾ ಮಣ್ಣಿನ ಮಡಿಕೆನಲ್ಲಿ ಮಾಡಬೇಕಂತ ಆಸೆಯಾಗಿ ಇದರಲ್ಲೇ ಮಾಡ್ತಾ ಇದ್ದೆ. ಆದರೆ ಫುಲ್ ಆಗಿಬಿಡ್ತು, ನನಗೆ ಗೊತ್ತೇ ಆಗಲಿಲ್ಲ. ಸೊ ಮತ್ತೆ ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡಿ ಅದರಲ್ಲಿ ಮಾಡಿದೆ. ಮೀನು ಸಾರೆಲ್ಲ ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತ ಮಾಡೋಕ್ಕೆ ಹೋದರೆ ಜಾಸ್ತಿ ಕ್ವಾಂಟಿಟಿ ಮಾಡಿದ್ನಲ್ವಾ. ಸೊ ಹಾಗಾಗಿ ಅದು ಚೇಂಜ್ ಮಾಡಬೇಕಾಯ್ತು. ಎನಿವೇಸ್ ನಾನು ನೆಕ್ಸ್ಟ್ ಡೇ ಹಾಸನ್ಗೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇದೆಯಂತ. ಅದಕ್ಕೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಬಿಕಾಸ್ ನಾಳೆ ಎಲ್ಲ ಗೆಸ್ಟ್ ಬಂದಾಗ ಬ್ಯುಸಿಯಾಗಿರ್ತೀನಿ, ಮಾಡೋದಕ್ಕಾಗಲ್ಲ ಅಂತ ಇವತ್ತೇ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿಗೆ ಇದ್ದಿದ್ದು ಆಲೂ ಪರಾಟ ಗೊತ್ತಾ. ನನಗೆ ತುಂಬ ಇಷ್ಟ. ಇತ್ತೀಚೆಗೆ ತುಂಬ ಸಮಯ ಆದಮೇಲೆ ಮತ್ತೆ ಮಾಡ್ತಾ ಇರೋದು ಆಲೂ ಪರಾಟ. ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಅಕ್ಕ ಅಂತೂ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಆಲೂ ಪರಾಟ. ಸೊ ಆಲೂ ಪರಾಟ, ಮೊಸರು, ಜೊತೆಗೆ ಹೆಸರು ಕಾಳು ಸ್ಯಾಲಡ್ ಇತ್ತು, ಹಾಗೆಯೇ ಒಂದು ಎಗ್ ವೈಟ್. ಇಷ್ಟೇ ಇತ್ತು ಬ್ರೇಕ್ಫಾಸ್ಟ್ಗೆ. ಜೊತೆಗೆ ಕಟ್ ಮಾಡಿರುವಂಥ ಕ್ಯಾರೆಟ್. ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಅಂತ. ಆದಷ್ಟು ಬೇಗ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಮಾತೇ ಬರ್ತಾ ಇಲ್ಲ. ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ತಾತ ಆದಷ್ಟು ಬೇಗ ಹುಷಾರಾಗ್ತಾರೆ, ನಿಮ್ಮ ಜೊತೆ ಕೂತು ಮಾತಾಡ್ತಾರೆ. ಆ್ಯಂಡ್ ಇನ್ನೇನಾದರೂ ಯಾವ ರೀತಿಯ ಕಂಟೆಂಟ್ ಬೇಕು, ವೀಡಿಯೋಸ್ ಬೇಕು ಅಂತ ಹೇಳಿ ಡೆಫಿನೆಟಾಗಿ ಅಂಥ ವೀಡಿಯೋಸ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಆಯಿತಾ. ಹಾಗೆಯೇ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಬೇಡಿ. ನೀವೆಲ್ಲರೂ ಇಷ್ಟಪಡ್ತೀರಾ, ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ. ಬಿಕಾಸ್ ನೀವು ಕಾಯ್ತಾ ಇರ್ತೀರಾ, ಆದಮೇಲೆ ಅಪ್ಡೇಟ್ಸ್ನ ಕೊಡೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಅಂಟಿಲ್ ದೆನ್ ಏನು ಮಾಡಬೇಕು, ನೀವು ಏನಾದರೂ ವೀಡಿಯೋಸ್ನ ಮಿಸ್ ಮಾಡಿದ್ರೆ ನೋಡಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್, ಹುಷಾರಾಗಿರಿ.